ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದಂಥ HSTR C&R ನಿಯಮಗಳ ಇದೀಗ ಬಿಡುಗಡೆ ಆಗಿದೆ. ಸೊ ಈಗಾಗಲೇ ಹೇಳಿದಂತೆ ಈ ಹಿಂದೆ 90 ಮತ್ತು 10 ಮೈಕ್ರೋ ಬ್ಯಾಕಪ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಈಗ ಅದು 85 15 ಆಗಿದೆ. ಅಂದರೆ 15 ಅಂಕಗಳು ನಿಮ್ಮ ಬ್ಯಾಕಪ್ ಅಂಕಗಳಾಗಿ ಬರ್ತವೆ, 85 ಅಂಕಗಳು ನಿಮ್ಮ CET ಯಲ್ಲಿ ಅದನ್ನ ಪರಿಗಣನೆ ಮಾಡ್ತಾರೆ. ಜೊತೆಗೆ ಪದವಿ ಇದ್ರೆ ಸಾಕು, PG ಬೇಕಾಗಿಲ್ಲ. ಸೊ ಇದಕ್ಕೆಲ್ಲ ಒಂದು ಅಧಿಕೃತ ಮಾಹಿತಿ ಏನು ಸರ್ ಅಂತಂದರೆ, ಸೊ ಈಗಾಗಲೇ ಇವತ್ತು ಬಿಟ್ಟಿರುವಂಥ ಈ ಒಂದು ಅಧಿಸೂಚನೆ. ಸೊ ನಾನು ಇಲ್ಲಿ ಬಿಡ್ತೀನಿ, ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈಗ ಅಧಿಕೃತವಾಗಿ ಪ್ರಕಟಿಸಲಾಗಿರುವಂಥದ್ದು. ಸೊ ನೀವಿಲ್ಲಿ ಈ ಒಂದು ಡೇಟನ್ನು ನೋಡೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಗುರುವಾರ 18 ಜೂನ್ ಮೀನ್ಸ್ ಈಗ ಸಂಜೆ ಬಿಟ್ಟಿರುವಂಥ ಅಧಿಕೃತವಾಗಿ ಬಿಟ್ಟಿರುವಂಥ ರಾಜ್ಯ ಪತ್ರದಲ್ಲಿ ಬಿಟ್ಟಿರುವಂಥ ಕೆಲವೊಂದಿಷ್ಟು ಮಾಹಿತಿ ಇದೆ. ಸೊ ಏನಿದೆ ಇದರಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿ? ಸೊ ನೀವು ಇದನ್ನು ಸರಿಯಾಗಿ ಗಮನಿಸಿದ್ದೆ ಆದರೆ ಇದು ಅತಿ ಪ್ರಮುಖವಾಗಿ ಪ್ರೌಢಶಾಲಾ ಶಿಕ್ಷಕರಿಗೆ ಬಿಟ್ಟಿರುವಂಥ ಒಂದು ಮಾಹಿತಿ. ಸೊ ಇಲ್ಲಿ ನಾನು ಎಲ್ಲವನ್ನ ನಮಗೆ ಹೇಳಕ್ಕೆ ಹೋಗೋದಿಲ್ಲ. ಏನು ನಿಮಗೆ ತುಂಬ ಇಂಪಾರ್ಟೆಂಟು ಮತ್ತು ಯಾವ್ದು ನಮಗೆ ತುಂಬ ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ಅದನ್ನ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಭೇಟಿ ಕೊಡ್ತೀರಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಯಾವುದೇ ರೀತಿಯಾದ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿ ಬಂದ ಸಹ ಅದು ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ತಡ ಮಾಡಿದೆ ನೋಡಿ, ಪ್ರೌಢಶಾಲಾ ಸಹ ಶಿಕ್ಷಕರು ಎನ್ನುವಂಥದ್ದು ಏನಿತ್ತು, ಶ್ರೇಣಿ 2 ಅಂತ ಏನಿತ್ತು, ಅದ್ರ ಬದಲಿಗೆ ಇನ್ಮೇಲೆ ಪ್ರೌಢಶಾಲಾ ಸಹ ಶಿಕ್ಷಕರು ಎಂಬ ಪದಗಳನ್ನು ಪ್ರಸ್ತಾವನೆ ಮಾಡತಕ್ಕದ್ದು ಎನ್ನುವಂಥದ್ದು ನೋಡಿ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ನಮಗೆ ಮೈನ್ ಆಗಿದ್ದೇನು ಮೈಂಡಲ್ಲಿ, ಸರ್ ಬ್ಯಾಕಪ್ ಸ್ಕೋರ್ ಏನಾಗಿದೆ, ಜೊತೆಗೆ ನಮಗೆ PG ಇಂಪಾರ್ಟೆಂಟ್ ಇದೆಯಾ, PG ಆಗಲೇಬೇಕಾ ಎನ್ನುವಂಥದ್ದನ್ನ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಮೈನಾಗಿ ನೋಡಿ, ಯಾವ ಆಧಾರದ ಮೇಲೆ ಆಯ್ಕೆ ಪ್ರಾಧಿಕಾರವು ಯಾವ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಬೇಕು ಅನ್ನೋಂಥದ್ದಾದರೆ, ಅಭ್ಯರ್ಥಿಗಳು ಪದವಿ ಮತ್ತು BEd ವಿದ್ಯಾರ್ಹತೆ ಹೊಂದಿದ್ದಲ್ಲಿ. ನೋಡಿ ಇಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಸ್ನಾತಕೋತ್ತರ ಪದವಿ ಕೊಟ್ಟಿಲ್ಲ, ನಿಮಗೆ ಬರೀ ನಿಮಗೆ UG ಅಲ್ಲ ಏನು ಗ್ರ್ಯಾಜುಯೇಟ್ ಆಗಿದ್ರೆ ಸಾಕು, ಜೊತೆಗೆ BEd ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಸಾಕು, ನೀವು ನೇರವಾಗಿ ಈ ಒಂದು HSTR ಎಕ್ಸಾಮ್ನ ಬರೀಬೋದು. ಸೊ ಅದರಲ್ಲಿ ನಿಮಗೆ ಏನು ಬ್ಯಾಕಪ್ ಸ್ಕೋರ್ ಏನಿದೆ ನೋಡಿ, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಒಂದು CET ಮಾಡ್ತಾರೋ ಅದರಲ್ಲಿ 85ರಷ್ಟು ಅಂಕ, ಅಂದರೆ ಫಾರ್ ಎಕ್ಸಾಂಪಲ್ ಈಗ 100 ಅಂಕಗಳಿಗೆ ಏನು ಎಕ್ಸಾಮ್ ಮಾಡ್ತಾರೆ ಅದನ್ನ 85ಕ್ಕೆ ಕನ್ವರ್ಟ್ ಮಾಡ್ಕೊಳ್ತಾರೆ. ಅದನ್ನ ಹೇಗೆ ಕನ್ವರ್ಟ್ ಮಾಡ್ತಾರೆ, ಹೇಗೆ ಅಂಕಗಳನ್ನ ಕನ್ವರ್ಟ್ ಮಾಡಬೇಕು ಅನ್ನೋಂಥದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜೊತೆಗೆ ನೀವು BA ಅಥವಾ BSc ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ BCom ಬಗ್ಗೆ ಕೊಟ್ಟಿಲ್ಲ, ಬಟ್ ಇಲ್ಲಿ ಇನ್ನೊಂದು ಸುದ್ದಿ ಏನಂದರೆ ಇನ್ನಿತರೆ ಪದವಿಗಳು ಅಂತ ಕೊಟ್ಟಿದ್ದಾರೆ. ಸೊ ಇನ್ನಿತರ ಪದವಿಯಲ್ಲಿ ಪಡೆದ ಅಂಕಗಳ ಶೇಕಡ 13ರಷ್ಟು ಮೀನ್ಸ್ ಸೊ ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ. ಜೊತೆಗೆ BEd ಅಲ್ಲಿ ಶೇಕಡ 2ರಷ್ಟು, ಸೊ ನಿಮ್ಮ BEd ಏನಿರುತ್ತೋ ಅದರಲ್ಲಿ 2% ಅಷ್ಟು ಅಂಕಗಳನ್ನ ಬ್ಯಾಕಪ್ ಸ್ಕೋರ್ ತಗೊಳ್ತಾರೆ. ಇನ್ನು ಕೆಲವರು ಏನು ಮಾಡಿರ್ತಾರೆ, BSc ಮತ್ತು BA BEd ಮಾಡಿರೋದಿಲ್ಲ, BA ED ಅಥವಾ BSc ED ಅಂತೇಳಿ 4 ವರ್ಷದ ಒಂದು ಕೋರ್ಸ್ ಬರುತ್ತಲ್ವಾ, ಅದರ ಪ್ರಕಾರ ಏನಾದರೂ ಮಾಡಿದರೆ ಸೊ ನಿಮಗೂ ಅಷ್ಟೇ CETಯಲ್ಲಿ 85% ಇರುತ್ತೆ. ಜೊತೆಗೆ ಈ ಒಂದು BSc ED ಪರೀಕ್ಷೆಯಲ್ಲಿ ಪಡೆದಂಥ ಶೇಕಡ 15ರಷ್ಟು ಅಂಕಗಳನ್ನು ನಿಮಗೆ ಪರಿಗಣನೆ ಮಾಡಲಾಗುತ್ತೆ. ಸರ್ ಇದನ್ನು ನಾವು ಹೇಗೆ ಲೆಕ್ಕಾಚಾರ ಮಾಡಬೇಕು ಅನ್ನೋಂಥದ್ದು ನಾನೀಗ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಒಟ್ಟಾರೆಯಾಗಿ ನಮಗೆ ಇಲ್ಲಿ ಬ್ಯಾಕಪ್ ಸ್ಕೋರ್ ಅನ್ನುವಂಥದ್ದು ಎಷ್ಟಿದೆ ಅಂತಂದರೆ, ಸೊ ಅಲ್ಲಿ ನಿಮಗೆ ಒಂದು ನಿಮಿಷ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಸೊ ನೀವು ಇಲ್ಲಿ ಗಮನಿಸ್ಬೋದು, ನಾನು ತಮ್ನೈಲಲ್ಲಿ ಸಹ ಹಾಕಿದ್ದೀನಿ 85:15 ಅಂತ. ಸೊ ಏನು 85:15 ಅಂತಂದರೆ ನೋಡಿ, ನಾವೀಗ CETಯನ್ನು ಬರೀತೀವಿ ಯಾವುದರಲ್ಲಿ, ಈಗ ನಾವು ಫಾರ್ ಎಕ್ಸಾಂಪಲ್ HSTR ಅಂತ ನಾನು HSTR ತಗೊಳ್ಳೋಣ. HSTR ನಾವು 2 ಪೇಪರನ್ನು ಬರೀತೀವಿ. ಸೊ 2 ಪೇಪರಲ್ಲಿ ಪೇಪರ್ 1 ಎನ್ನುವಂಥದ್ದು 100 ಅಂಕಗಳಿಗಿರುತ್ತೆ, ಪೇಪರ್ 2 ಎನ್ನುವಂಥದ್ದು 100 ಅಂಕಗಳಿಗಿರುತ್ತೆ. ಸೊ ಇದು ನಿಮಗೆ ಮಾಹಿತಿ ಗೊತ್ತಿದೆ. ಒಟ್ಟಾರೆಯಾಗಿ ಎಷ್ಟು ಅಂಕಗಳಿಗೆ, 200 ಅಂಕಗಳಿಗಾಯಿತು. ಫಾರ್ ಎಕ್ಸಾಂಪಲ್ ಈಗ ನಾನು 200 ಅಂಕಗಳಿಗೆ ನಾನು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನಾನೀಗ 200 ಅಂಕಗಳಿಗೆ ನಾನೇನು ಮಾಡಿದೆ, 160 ಅಂಕಗಳನ್ನು ತಗೊಂಡಿದ್ದೀನಿ. ಎಷ್ಟು ಅಂಕಗಳಿಗೆ, 200 ಅಂಕಗಳಿಗೆ. ಸೊ ಇದನ್ನ ಹೇಗೆ ಪರಿವರ್ತನೆ ಮಾಡ್ತಾರೆ, ಇದನ್ನು 85 ಅಂಕಗಳಿಗೆ ಪರಿವರ್ತನೆ ಮಾಡ್ಕೊಳ್ತಾರೆ. ಸೊ ನಾವು ಬರೆಯುವಂಥ ಅಷ್ಟು 200 ಅಂಕಗಳಿಗೆ 160 ಅಂಕ ನಾನು ಪಡ್ಕೊಂಡಿರೋದು, ಅದನ್ನ ಎಷ್ಟು ಕನ್ವರ್ಟ್ ಮಾಡ್ಕೊಳ್ತಾರೆ, 85 ಕನ್ವರ್ಟ್ ಮಾಡ್ಕೊಳ್ತಾರೆ. ಸೊ ಅದೆಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ನಾನು ಮಾಡ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ನಾನೀಗ ಪದವಿಯನ್ನು ಮಾಡಿದ್ದೀನಿ, ಪದವಿಯಲ್ಲಿ ನಿಮ್ಮ ಅಂಕಗಳನ್ನು ಕೇವಲ 13%ಗೆ ಪರಿಗಣನೆ ಮಾಡ್ತಾರೆ, BEd ಅನ್ನು 2%ಗೆ ಪರಿಗಣನೆ ಮಾಡ್ತಾರೆ. ಸರಿ, ಹೇಗೆ ಇದನ್ನು ನಾವು ಲೆಕ್ಕಾಚಾರ ಮಾಡುವಂಥದ್ದು? ಫಾರ್ ಎಕ್ಸಾಂಪಲ್ ಈಗ ನಾನು ಬೇರೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ BAನಲ್ಲಿ ನೀವೇನು ಮಾಡಿರ್ತೀರ ಅಂತಂದರೆ, ಸೊ ನಿಮಗೆ SCGPA ಅನ್ನುವಂಥದ್ದು ಬಂದಿರುತ್ತೆ. ಸೊ ಅದೆಷ್ಟಿರುತ್ತೆ, ಸೊ ನಿಮಗೆ ಫಾರ್ ಎಕ್ಸಾಂಪಲ್ ನಾನು 10ಕ್ಕೆ ಒಂದು 8.2 ಇತ್ತು ಅಂತ ಅಂದ್ಕೊಳ್ಳಿ. ಎಷ್ಟಕ್ಕೆ, 10ಕ್ಕೆ 8.2 ಇತ್ತು. ಸೊ ಅದನ್ನ ನೀವೇನು ಮಾಡಬೇಕು, ಇಂಟು 13 ಮಾಡಬೇಕು. ಸಿಂಪಲ್ ಆಗಿ ಸರ್ ನಾನು ಕ್ಯಾಲ್ಕುಲೇಟ್ರಲ್ಲಿ ಏನು ಮಾಡಬೇಕು, ಸೊ ನೀವು ಕ್ಯಾಲ್ಸಿಯಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅಂಕಗಳು ನೋಡಿ, ಈ 8.2 ಅಂತಂದು ನಿಮ್ಮ ಅಂಕಗಳು ಈ ನಿಮ್ಮ ಅಂಕಗಳ ಜೊತೆಗೆ ಇಂಟು 13 ಡಿವೈಡೆಡ್ ಬೈ 10 ಮಾಡಿದ್ರೆ ಸೊ ನಿಮಗೊಂದು ಆನ್ಸರ್ ಸಿಗುತ್ತೆ. ಸೊ ನಾನೀಗ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ.
ನೆಕ್ಸ್ಟು ಬಿ ಎಡ್ ಪದವಿ ಮಾಡಿರ್ತೀರಾ. ಸೊ ಬಿ ಎಡಲ್ಲಿ ನೀವು ಎಷ್ಟು ತೊಗೊಂಡಿರ್ತೀರಾ, ಒಂದು CGPA ಅನ್ನುವಂಥದ್ದು ಒಂದು 9 ಅಂಕಗಳು ತೆಗೆದುಕೊಂಡಿರೋ 10ಕ್ಕೆ. ಸೊ ಅದನ್ನು ನೀವೇನು ಮಾಡಬೇಕು, ಅದು ನಿಮ್ಗೆ ಕೇವಲ 2 ಅಂಕಗಳು ಪರಿಗಣನೆ ಆಗುತ್ತೆ. ಸೊ ಇದನ್ನು ನೀವೇ ಲೆಕ್ಕಾಚಾರ ಮಾಡಬೇಕು. 9 × 2 / 10 ಮಾಡಿದ್ರೆ ಆಯಿತು. ಸೊ 9 2 18, 18/10 ಅಂತಂದರೆ 1.8 ಅಂಕಗಳು. ನೋಡಿ, ಇದು ನಿಮ್ಮ ಬ್ಯಾಕಪ್ ಸ್ಕೋರ್ ಸೇರ್ಕೊಳ್ಳುತ್ತೆ. ಯಾವುದರಿಂದ, ನೀವು ಬಿ ಎಡಲ್ಲಿ CGPA 9 ಅಂಕಗಳು ತಗೊಂಡಿದ್ರೆ ನಿಮ್ಮ ಬ್ಯಾಕಪ್ ಅಂಕಗಳು ಎಷ್ಟು ಬರುತ್ತೆ, 1.8. ಇನ್ನು ಬಿ ಎಲ್ಲಿ ನಿಮ್ಮ CGPA 8.2 ಇದೆ. ಸೊ ಅದು ನಾನು ಹೇಗೆ ಲೆಕ್ಕಾಚಾರ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇವನ್ ನಾನು ಇಲ್ಲಿ ಕ್ಯಾಲ್ಸಿಯಲ್ಸ ನಿಮಗೆ ಲೈವಲ್ಲೇ ಮಾಡಿ ತೋರಿಸ್ತೀನಿ. ಸೊ ನೀವು ಕ್ಯಾಲ್ಕುಲೇಟರ್ ಅಂತ ತೆಗೆದುಕೊಂಡಿದ್ದೀರಾ ಅಂತಂದರೆ, ಎಸ್, ಈ ಕ್ಯಾಲ್ಕುಲೇಟರ್ ನಾನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಫಸ್ಟ್ ನಿಮಗೆ 8.2 × 13 ಯಾಕೆ ಮಾಡಬೇಕು, ಸೊ ನಿಮ್ಮ ಒಂದು ಡಿಗ್ರಿ ಅಂಕಗಳು 13ಕ್ಕೆ ಕನ್ವರ್ಟ್ ಮಾಡ್ತಾರೆ. 13 = /10 ಮಾಡಬೇಕು. ಸೊ ಎಷ್ಟು ಬಂತು ನಿಮಗೆ, 10.66. ಸೊ ಇದಿಷ್ಟು ಅಂಕಗಳು ಸೊ ನಿಮಗೆ ಬಂದಿರುವಂಥದ್ದು. ಸೊ ಒಂದು ನಿಮಿಷ. ಹಾಂ, ನೋಡಿ, ಬಿ ಎಲ್ಲಿ ನಿಮಗೆ ಬರುವಂಥ ಬ್ಯಾಕಪ್ ಸ್ಕೋರ್ ಎಷ್ಟು, 10.66. ಎಸ್, ಇವೆರಡನ್ನು ಕೂಡ್ಕೊಳ್ಳಿ. ಇವೆರಡನ್ನು ಕೂಡ್ಕೊಂಡಾಗ ಎಷ್ಟಾಗುತ್ತೆ, ಸೊ 10.66 ಮತ್ತು 1.8. ಸೊ 6 8 6 14. ಸೊ 1 2, ಸೊ 12.4. ನೋಡಿ, ಇದು ಒಟ್ಟಾರೆಯಾಗಿ ಈಗೇನು ಬ್ಯಾಕಪ್ ಸ್ಕೋರ್ 15 ಅಂಕ ಇದೆ ಅಂತ ಹೇಳಿದ್ನಲ್ವಾ, ಅದರಲ್ಲಿ ನಿಮಗೆ ಬ್ಯಾಕಪ್ ಸ್ಕೋರ್ ಎಷ್ಟಿರುತ್ತೆ, 12.46 ಅಂಕಗಳು ನಿಮ್ಮ ಬ್ಯಾಕಪ್ ಸ್ಕೋರ್ ಇರುತ್ತೆ. ಇನ್ನು ಉಳಿದಂಥ 85 ಅಂಕಗಳೇನು, ಸರ್ ಇಲ್ಲ 15 ಅಂಕ ಆಯಿತು, ಉಳಿದಿರೋಂಥದ್ದು 85. ಆ 85 ನನಗಾಗಲೇ ಹೇಳಿದಂತೆ CETಗೆ ಸಂಬಂಧಪಟ್ಟಂತೆ. ನಾನೀಗಾಗಲೇ ಹೇಳಿದೆ CETಗೆ ನಾನು 160 ಅಂಕ ತೊಗೊಂಡಿದ್ದೀನಿ ಅಂತಂದರೆ ಈ 0 ಕ್ಯಾನ್ಸಲ್ಲು, 4 4 16, 4 5 20, 5 1 5, 17 85, 17 4 68. ಓಕೆ, ಸೊ ಒಟ್ಟಾರೆಗೆ ಎಷ್ಟು ಬರುತ್ತೆ ನನಗೆ, ನಾನು 160 ಅಂಕ ತೊಗೊಂಡಿದ್ದೆ ಅಂದರೆ 68 ಅಂಕಗಳು ಬರ್ತವೆ. ಸೊ ಇವೆರಡನ್ನ ಕೂಡಿದಾಗ ನನಗೆ ಎಷ್ಟು ಬರುತ್ತೆ, 80.46. ಸರ್ ಯಾವೆರಡನ್ನ ಕೂಡ್ಕೊಂಡಿದ್ದೀರಾ ನೋಡಿ, ಈ 85ಕ್ಕೆ 68 ಮತ್ತು 15ಕ್ಕೆ 12.46. ಸೊ 85 + 15 ಎಷ್ಟಾಯಿತು, 100 ಅಂಕ. ಸೊ ಮೇಲ್ಗಡೆ ಇರುವಂಥದ್ದು 68 + 12, 80.46. ಅಂದರೆ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟರೆ ನಿಮಗೆ ಕೊನೆಯದಾಗಿ CETಯಲ್ಲಿ ಬರುವಂಥ ಎಷ್ಟು, 80.46. ಸೊ ಇದು ನಿಮ್ಮ ಫೈನಲ್ CETಯಲ್ಲಿ ಏನು ಲಿಸ್ಟ್ ಬಿಡ್ತಾರಲ್ವ, ಆ ಲೀಸ್ಟಲ್ಲಿ ನಿಮ್ಮ ಅಂಕಗಳೇನಿರ್ತವೆ, ಸೊ ಅದು ಈ ರೀತಿಯಾಗಿ ಲೆಕ್ಕಾಚಾರ ಮಾಡಲಾಗುತ್ತೆ. ಸೊ ಒಂದು ಶುಭ ಸುದ್ದಿ ಏನು ಅಂತಂದರೆ, ಈಗಾಗಲೇ HSTRಗೆ ನಿಯಮಗಳನ್ನು ಬಿಡ್ತಾ ಇಲ್ಲ. HSTR ನಿಯಮಗಳನ್ನು ಬಿಟ್ಟಿದ್ದು ಆದಮೇಲೆ ನಾವು ನೇಮಕಾತಿಗಳನ್ನು ಮಾಡ್ಕೊಳ್ತೀವಿ ಅಂತ ಭಾಳಷ್ಟು ಸಲ ಹೇಳಿದರು. ಸೊ HSTRಗೆ ಬ್ಯಾಕಪ್ ಸ್ಕೋರ್ನು ಬಿಟ್ಟರು. 85 ಇಷ್ಟು 15 ಅಂತ ನಿಮಗೆ ಈ ಮಾಹಿತಿ ಗೊತ್ತಾಗಿದೆ. ಪದವಿ ಹೊಂದಿದ್ರೆ ಸಾಕು, PG ಬೇಕಿಲ್ಲ ಅಂತ ಮಾಹಿತಿ ನಿಮ್ಗೆ ಸಿಕ್ಕಿದೆ. ಇನ್ನು ಶೀಘ್ರದಲ್ಲಿ ನೇಮಕಾತಿ ಅಂತ ಪ್ರಾರಂಭ ಆಗುತ್ತೆ. ಜೊತೆಗೆ ಇದಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ, ಎಷ್ಟು ದಿನಗಳ ಕಾಲದಲ್ಲಿ ನಾವು ಇದನ್ನು ಮತ್ತೆ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಎನ್ನುವಂಥದ್ದು. ಸೊ ಇದಕ್ಕೆ ಸಾಮಾನ್ಯವಾಗಿ 7 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇದು ಆ ಮಾಹಿತಿಯನ್ನು ನಾನು ನಿಮಗೆಲ್ಲ ತೋರಿಸ್ತೀನಿ. ಸೊ ಪ್ರಾರಂಭದಲ್ಲಿ ಮೇಲಿನ ಭಾಗದಲ್ಲೇ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಪ್ರಕಟಗೊಂಡ ದಿನಾಂಕದಿಂದ 7 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. ಏನನ್ನ, ಕರಡು ತಿದ್ದುಪಡಿಗಳನ್ನು. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಇದಕ್ಕೆ ಅಕ್ಸೆಪ್ಟ್ ಆಗೋದಿಲ್ಲ, ನೀವು ನಮ್ಗೆ ಈ ರೀತಿಯಾಗಿ ನಿಯಮಗಳು ಸರಿಪಡಿಸ್ತಾ ಇಲ್ಲ, ಸೊ ನಾನು ಏನು ಮಾಡಬೇಕು, ಅಬ್ಜೆಕ್ಷನ್ ಮಾಡಬೇಕು ಅಂತ ನೀವು ಅಬ್ಜೆಕ್ಷನ್ ಮಾಡ್ಬೋದು. ಆ ಅಬ್ಜೆಕ್ಷನ್ಸನ್ನು ವಿತಿನ್ 7 ಡೇಸಲ್ಲಿ ಮಾಡಬೇಕು. ಆ 7 ಡೇಸ್ ಆದಮೇಲೆ ಮತ್ತೆ ನೆಕ್ಸ್ಟ್ ಅನ್ನೊಂದು 7 ಡೇಸಲ್ಲಿ ಏನು ಮಾಡ್ತಾರೆ, ಇವುಗಳನ್ನೆಲ್ಲವನ್ನು ಪರಿಶೀಲನೆ ಮಾಡಿ ಅಧಿಕೃತವಾಗಿ ಮತ್ತೊಂದು ಇದೇ ರೀತಿಯಾಗಿ ಏನು ರಾಜ್ಯಪತ್ರದಲ್ಲಿದೆಯೋ ಮತ್ತೆ ಇದನ್ನ ಘೋಷಣೆ ಮಾಡ್ತಾರೆ. ತದನಂತರ ಒಂದು 3-4 ದಿನಗಳ ಅಥವಾ ಒಂದು ವಾರದಲ್ಲಿ ಏನಾಗುತ್ತೆ, ಶಿಕ್ಷಕರ ನೇಮಕಾತಿ ಅನ್ನೋದು ಪ್ರಾರಂಭ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಈ ಒಂದು ಏನು C&R ರೂಲ್ಸ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಇರುವಂಥ ಸಂಪೂರ್ಣ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನನ್ನ ಒಂದು ಈ ಕಮೆಂಟ್ ಸೆಕ್ಷನಲ್ಲಿ ಒಂದು ಏನು ಮಾಡಬೇಕು ಅಂತಂದರೆ, ಸೊ ನಿಮ್ಮ ಹೆಸರು ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಸೊ ಅಲ್ಲಿ ಗೊತ್ತಾಗುತ್ತೆ. ಸೊ ನಿಮ್ಮ ಹೆಸರು, ಸೊ ನಿಮ್ಮ ಒಂದು BA ಅಥವಾ BSc ಅಂಕಗಳು, ಸೊ BSc ಅಂಕಗಳು ಎಷ್ಟು ಅನ್ನೋದನ್ನ ಕಮೆಂಟ್ ಮಾಡಿ. ಮೀನ್ಸ್ CGPA ಎಷ್ಟು ಅನ್ನೋದು ಕಮೆಂಟ್ ಮಾಡಿ. ಜೊತೆಗೆ ಸೊ ನೀವು B.Ed ಅಲ್ಲಿ ಎಷ್ಟು ಅಂಕ ಪಡ್ಕೊಂಡಿದ್ದೀರಾ ಎನ್ನುವಂಥದ್ದನ್ನ ಕಮೆಂಟ್ ಮಾಡಿದರೆ, ಸೊ ಇಷ್ಟನ್ನು ಕಮೆಂಟ್ ಮಾಡಿದ್ರೆ ಸೊ ನಿಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟಿರುತ್ತೆ ಅನ್ನುವಂಥದ್ದನ್ನು ನಾನು ನನ್ನ ಮುಂದಿನ ಒಂದು ವೀಡಿಯೋದಲ್ಲಿ, ಸೊ ಲೈವ್ ವೀಡಿಯೋದಲ್ಲಿ ಏನು ಮಾಡ್ತೀನಿ, ನಿಮ್ಮ ಬ್ಯಾಕಪ್ ಸ್ಕೋರ್ ಎಷ್ಟಾಗುತ್ತೆ ಅನ್ನೋದು ನಾನು ಚೆಕ್ ಮಾಡಿ ನಾನು ಹೇಳ್ತೀನಿ. ಅಂದರೆ ನನ್ನ ಕಮೆಂಟ್ಸ್ಗೆ ಎಷ್ಟು ಕಮೆಂಟ್ಸ್ ಬಂದಿರ್ತಾವೋ ಅಷ್ಟು ಕಮೆಂಟ್ಸ್ಗೆ ನಾನು ಸಾಮಾನ್ಯವಾಗಿ ನಾನು ನಿಮಗೆ ಲೈವಲ್ಲೇ ನಿಮ್ಗೆ ಎಷ್ಟು ಬರುತ್ತೆ ಅನ್ನುವಂಥದ್ದನ್ನು, ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದಿಷ್ಟು ಸಂಪೂರ್ಣವಾಗಿ ಈ ಒಂದು HSTRಗೆ ಸಂಬಂಧಪಟ್ಟಂಥ C&R ನಿಯಮಗಳ ಬಗ್ಗೆ ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.